ಸೀತಾರತ್ನ ಎನ್ನುವ ಮಹಿಳೆ ಇದ್ರು. ಅವರಿಗೆ ವಯಸ್ಸಾದ ಕಾರಣದಿಂದ ಅವರಿಗಿರುವ ಒಬ್ಬನೇ ಒಬ್ಬ ಮಗನಿಗೆ ಮದುವೆಯಾಗುವಂತ ಹೇಳ್ತಾ ಇದ್ರು. ಸೀತಾರತ್ನ ಸ್ವಲ್ಪ ಅಮಾಯಕಿ. ಒಂದು ಸಣ್ಣ ವಿಷಯ ಇದ್ರು ಅವರು ತುಂಬಾ ಗಾಬರಿ ಪಟ್ಕೊಳ್ತಾ ಇದ್ರು. ಸೀತಾರತ್ನ ಒಂದು ದಿನ ಏನೋ ಆಲೋಚನೆ ಮಾಡ್ಕೊಂಡು ಮನೆ ಅಂಗಳದಲ್ಲಿ ಕೂತಿದ್ರು. ಪಕ್ಕದ ಮನೆ ಸರೋಜಮ್ಮ ಸೀತಾರತ್ನ ಅವರನ್ನು ನೋಡಿ ಅವರ ಪಕ್ಕದಲ್ಲಿ ಬಂದ್ರು. ಏನು ಸೀತಾರತ್ನ, ಮನೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದೀಯಾ? ಏನಾಯ್ತು? ನಿನಗಂತೂ ವಯಸ್ಸಾಗಿದೆ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ನೋಡ್ಕೊಳ್ಳೋಕೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಅದ್ರಿಂದ ಆದಷ್ಟು ಬೇಗ ನಿನ್ ಮಗನಿಗೆ ಮದ್ವೆ ಮಾಡ್ಬಿಟ್ರೆ ಅವನ್ನ ನೋಡ್ಕೊಳ್ಳಕ್ಕೆ ಒಬ್ಳು ಬರ್ತಾಳೆ. ನಿನ್ನನ್ನು ಕೂಡ ಅವಳು ಚೆನ್ನಾಗಿ ನೋಡ್ಕೋತಾಳೆ. ನಾನು ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಮ್ಮ. ನಾನು ಅವನ ಜೊತೆ ಎಷ್ಟು ಸಲ ಹೇಳ್ತೀನಿ ಮದ್ವೆ ಮಾಡ್ಕೊಳ್ಳೋ ಅಂತ. ಆದ್ರೆ ಅವನು ಕೆಲ್ಸ ಅಂತ ಯಾವಾಗ ನೋಡಿದ್ರು ಪಟ್ಟಣದಲ್ಲೇ ಇದ್ದಾನೆ. ಈ ಸಲ ಅವನು ರಜೆಯಲ್ಲಿ ಮನೆಗೆ ಬಂದಾಗ ಖಂಡಿತವಾಗಿ ಮದ್ವೆಗೆ ಒಪ್ಪಿಸ್ತೀನಿ. ನೀವು ಹೇಳಿದ ಹಾಗೆ ನನ್ನ ಆರೋಗ್ಯ ಕೂಡ ಸರಿ ಇಲ್ಲ. ಯಾವಾಗ ಹೋಗ್ಬಿಡ್ತೀನೋ ಅಂತ ನಂಗೆ ಭಯ ಆಗ್ತಾ ಇದೆ. ಹೀಗೆ ಸರೋಜಮ್ಮ ಸೀತಾರತ್ನಂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಹಬ್ಬ ಕೂಡ ಬಂತು. ರಮೇಶ್ ಪಟ್ನದಿಂದ ಮನೆಗೆ ಹಬ್ಬಕ್ಕೆ ಬಂದ. ಸುರೇಶನನ್ನು ನೋಡಿದ ತಕ್ಷಣ ಸೀತಾರತ್ನ ಅವರ ಕಣ್ಣಿನಿಂದ ಕಣ್ಣೀರು ಬಂತು. ಯಾಕಮ್ಮ ಸುಮ್ನೆ ಕಣ್ಣೀರಾಗ್ತಾ ಇದ್ದೀರಾ? ಈ ಹಬ್ಬ ಮುಗಿಯೋ ತನಕ ನಾನು ನಿಮ್ ಜೊತೆನೇ ಇದ್ದು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಮ್ ಜೊತೆನೇ ಇರ್ತೀನಿ. ನೀವೇನ್ ಚಿಂತೆ ಮಾಡ್ಬೇಡಿ. ಇಲ್ ನೋಡಪ್ಪ, ಕೈಕಾಲ್ ಮುಖ ತೊಳ್ಕೊಂಡು ಮನೆಯೊಳಗೆ ಬಾರೋ, ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಸೀತಾರತ್ನಮ್ಮ ಮಗನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಟ್ರು. ಆನಂತರ ತನ್ನ ಮಗ ಕೂಡ ಸಂತೋಷದಿಂದ ಊಟ ಮಾಡಿದ ನಂತರ ತನ್ನ ಮಗನನ್ನು ನೋಡಿ, ಏನಮ್ಮ ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಏನಮ್ಮ ಬೇಗ ಹೇಳಿ. ಮಗ ಸುರೇಶ, ನನ್ಗೂ ಕೂಡ ವಯಸ್ಸಾಗ್ತಾ ಇದೆ. ನನ್ಗೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅದ್ರಿಂದ ನಿನಗೆ ನಾನು ಒಂದ್ ಮದ್ವೆನ ಮಾಡ್ಬೇಕು. ನೀನು ಹಾಗಲ್ಲ ಅಂತ ನನಗೆ ಮಾತು ಕೊಡ್ಬೇಕು. ಖಂಡಿತ ನನ್ನ ಆಸೆನ ನೆರವೇರಿಸ್ಬೇಕು. ನಿಮಗೆ ಕೊಟ್ಟ ಮಾತ್ನ ನಾನು ಯಾವತ್ತೂ ಆಗಲ್ಲ ಅಂತ ಹೇಳಿಲ್ಲಮ್ಮ. ಏನ್ ವಿಷಯ ಅಂತ ಹೇಳಿ. ನನಗೆ ಅಂತೂ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲದಾಗ ನನ್ನ ನೋಡ್ಕೊಳಕ್ಕೆ ನನ್ನ ಮಗಳ ಹಾಗೆ ನನಗೆ ಒಂದು ಸೊಸೆ ಬೇಕು. ನೀ ನನ್ಗೆ ಮಾತು ಕೊಟ್ಟಿದೀಯ, ಹಾಗಾದ್ರೆ ಅದನ್ನ ನೆರವೇರಿಸ್ಬೇಕು. ಸರಿಯಮ್ಮ, ನಾನು ಖಂಡಿತವಾಗಿ ಮದುವೆಯಾಗ್ತೀನಿ. ಆದ್ರೆ ಅದಕ್ಕೆ ಅಂತ ನನ್ನ ಕೆಲಸವನ್ನು ನಾನು ಬಿಟ್ಟು ಇರಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡ್ತಿನ ನಿನ್ ಜೊತೆನೆ ಬಿಟ್ಬಿಟ್ಟು ನಾನು ಪಟ್ಟಣದಲ್ಲಿ ಕೆಲಸ ಮಾಡ್ತೀನಿ. ಸರಿ ಕಣಪ್ಪ, ಹಾಗೆ ಅಂತ ಹೇಳಿದ್ಲು ಸೀತಾರತ್ನ. ಒಂದು ವಾರದ ನಂತರ ಸುರೇಶಿಗೆ ಅವನ ಮಾವನ ಮಗಳಾದ ಕಲ್ಪನನನ್ನು ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ವಿವಾಹವನ್ನು ಮಾಡಿದ್ರು. ಕಲ್ಪನಾ ಬುದ್ಧಿವಂತಿಕೆ ಹುಡುಗಿ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಸುರೇಶ್ನ ರಜೆ ಎಲ್ಲ ಮುಗಿಯಿತು. ಕಲ್ಪನನ್ ಜೊತೆ ಸುರೇಶ್, ಕಲ್ಪನಾ, ನಾನ್ ನಿನ್ ಜೊತೆ ಒಂದ್ ವಿಚಾರವನ್ನು ಹೇಳ್ಬೇಕು. ನೀ ಒಪ್ಕೋತೀಯ ಅಂತ ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಕಲ್ಪನಾ, ನೀನ್ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಅದಕ್ಕೆ ನೀ ಮಾತ್ನ ನಿನ್ ಜೊತೆ ಹೇಳ್ತಾ ಇದ್ದೀನಿ. ನನಗೆ ರಜೆ ಮುಗೀತು. ನಾನು ಇಲ್ಲೇ ಇರಕ್ಕಾಗಲ್ಲ. ನನ್ ಜೊತೆನೆ ನಿನ್ನ ಕರ್ಕೊಂಡೋಗಕ್ಕೂ ಆಗಲ್ಲ. ನನ್ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನೀನ್ ಅವ್ರನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಇದೊಂದು ಸಣ್ಣ ವಿಚಾರ ಹೇಳಲಿಕ್ಕ ನೀವು ಇಷ್ಟೊತ್ತು ಒದ್ದಾಡ್ತಾ ಇದ್ರಿ. ನನಗೆ ನಿಮ್ಮ ಕಷ್ಟ ಎಲ್ಲ ಅರ್ಥ ಆಗುತ್ತೆ ಕಣ್ರಿ. ನೀವು ಸಂತೋಷವಾಗಿ ನಿಮ್ ಕೆಲ್ಸನ ಮಾಡ್ತಾ ಇರಿ. ನಾನು ಇಲ್ಲೇ ಇದ್ಕೊಂಡು ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಅವ್ರ ಬಗ್ಗೆ ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ಹಾಗೆ ಅವರಿಬ್ಬರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡ್ರು. ಸಂಜೆಯಾಯಿತು. ಸುರೇಶ್ ಅವನ ಹೆಂಡತಿಗೆ ತಾಯಿಗೆ ಬುದ್ಧಿಯನ್ನು ಹೇಳಿ ಆನಂತರ ಅಲ್ಲಿಂದ ಅವನು ಪಟ್ಟಣಕ್ಕೆ ಹೊರಟೋದ. ಕಲ್ಪನಾ ಸೀತಾರತ್ನನಿಗೆ ಸೇವೆಯನ್ನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೆಯಿತು. ಸೀತಾರತ್ನಳ ಆರೋಗ್ಯ ತುಂಬಾ ಕುಗ್ತಾ ಇತ್ತು. ಆದರೆ ಕಲ್ಪನಾ ಮಾತ್ರ ತನ್ನ ಅತ್ತೆಯನ್ನು ತಾಯಿಯ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ಅಮ್ಮ ಕಲ್ಪನಾ, ನಿನ್ ವಯಸ್ಸಲ್ಲಿ ಸಣ್ಣವಳಾದ್ರೂ ಕೂಡ ನಿನ್ಗೆ ಕೈ ಮುಗಿದು ಧನ್ಯವಾದವನ್ನು ಹೇಳ್ಬೇಕಮ್ಮ. ನಿನ್ನಂತಹ ಸೇವೆ ಮಾಡುವ ಸೊಸೆ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಇಷ್ಟು ಸಣ್ಣ ವಯಸ್ಸಲ್ಲೇ ಮನೆ ಜವಾಬ್ದಾರಿ ಎಲ್ಲವೂ ನಿನ್ ಮೇಲೆ ಬಿದ್ದಿದೆ. ಹಾಗೆ ಅಂತ ದುಃಖ ಪಡ್ತಾ ಇದ್ಲು. ಏನತ್ತೆ, ನೀವು ಹೋಗಿ ನನ್ಗೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ಸಣ್ಣವಳಿದ್ದಾಗನೇ ನಮ್ ತಾಯಿ ತೀರ್ಕೊಂಡ್ರು. ನೀವು ತುಂಬಾ ಒಳ್ಳೆಯವರು ಅತ್ತೆ. ನಿಮ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವು ನನ್ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡ್ಬೇಡಿ. ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹೀಗೆ ಕಲ್ಪನಾ ಸೀತಾರತ್ನನ ಆಸ್ಪತ್ರೆಗೆ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಅತ್ತೆನ ನೋಡ್ಕೋತಾ ಇದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಸೀತಾರತ್ನ ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿತು. ಅತ್ತೆ ಸೊಸೆ ಇಬ್ರು ತುಂಬಾ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ರು. ಒಂದು ದಿನ ಕಲ್ಪನನ ಗೆಳತಿಯಾದ ಸುಜಾತನ ಮದುವೆ.
ಅತ್ತೆ, ಇವತ್ತು ನನ್ನ ಗೆಳತಿಯಾದ ಸುಜಾತನ ಮದುವೆ. ನಾನು ತುಂಬಾ ದೂರ ಮದುವೆಗೆ ಹೋಗ್ಬೇಕು. ನೀವು ಹುಷಾರಾಗಿ ಊಟ ಮಾಡ್ಕೊಂಡು ಮದ್ದುಗಳನ್ನ ತಗೊಳ್ಳಿ ಹಾಗೆ ಅಂತ ಹೇಳಿದ್ಲು. ಅಮ್ಮ ಕಲ್ಪನಾ, ಹೊರಗಡೆ ಬಿಸಿಲು ತುಂಬಾ ಜಾಸ್ತಿನೇ ಇದೆಯಮ್ಮ. ನೀನು ಹೊರಗಡೆ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗು. ಜ್ಯೂಸ್ ಏನಾದ್ರೂ ಸಿಕ್ಕಿದ್ರೆ ಪದೇ ಪದೇ ಕುಡಿತಾ ಇರಮ್ಮ. ಸರಿ ಅತ್ತೆ ಹಾಗೆಂತ ಹೇಳಿ ತನ್ನ ಗೆಳತಿಯ ಮದುವೆಗೆ ಹೋದ್ಲು. ಆ ಊರಲ್ಲಿ ತುಂಬಾ ಬಿಸಿಲು ಜಾಸ್ತಿಯಾದ ಕಾರಣ ಅವಳಿಗೂ ತುಂಬಾ ಸುಸ್ತಾಗಿತ್ತು. ಅದೇ ಮದುವೆ ಮನೆಯಲ್ಲಿ ಎಲ್ಲರಿಗೂ ಜ್ಯೂಸನ್ನು ಕೂಡ ಕೊಡ್ತಾ ಇದ್ರು. ಅದನ್ನು ಕಲ್ಪನಾ ನೋಡಿದ್ಲು. ಕಲ್ಪನಾ ತುಂಬಾ ದಾಹದಿಂದ ಇದ್ದ ಕಾರಣ ಅವಳು ಕೂಡ ಜ್ಯೂಸನ್ನು ತೆಗೆದು ಕುಡಿದ್ಲು. ಆ ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಕಲ್ಪನಾ ಆ ಜ್ಯೂಸ್ ಮಾಡುವ ವ್ಯಕ್ತಿಯ ಬಳಿ ಹೋಗಿ, ಅಯ್ಯ, ಜ್ಯೂಸ್ ತುಂಬಾನೇ ಚೆನ್ನಾಗಿದೆ. ನಾನು ಎಷ್ಟು ಜ್ಯೂಸ್ ಕುಡ್ದಿದ್ದೀನಿ, ಆದ್ರೆ ಇಷ್ಟೊಂದು ರುಚಿಯಾದ ಜ್ಯೂಸ್ನ ಕುಡ್ದೇ ಇಲ್ಲ. ನೋಡಮ್ಮ, ಈ ಜ್ಯೂಸ್ಗೆ ಆಂಪನ್ನ ಅಂತ ಹೇಳ್ತಾರೆ. ಈ ಜ್ಯೂಸ್ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೇದು, ರುಚಿಯಾಗಿರುತ್ತೆ. ಅಯ್ಯ, ಈ ಜ್ಯೂಸು ತುಂಬಾ ತಂಪಾಗಿ ರುಚಿಯಾಗಿ ಇದೆ. ಹೌದು, ಈ ಜ್ಯೂಸನ್ನು ನೀವು ಯಾವುದರಿಂದ ತಯಾರಿಸ್ತಾ ಇದ್ದೀರಾ ಹಾಗೆ ಅಂತ ಕೇಳಿದ್ಲು. ಈ ಜ್ಯೂಸನ್ನು ತುಂಬಾ ಸುಲಭವಾಗಿ ತಯಾರಿಸಬಹುದು. ಹಸಿ ಮಾವಿನಕಾಯಿ, ಹಣ್ಣಿನ ಮಾವಿನಕಾಯಿಯಿಂದ ಈ ಜ್ಯೂಸನ್ನು ಮಾಡುವುದು. ಹೀಗೆ ತಯಾರಿಸುವ ವಿಧಾನವನ್ನು ಕಲ್ಪನಿಗೆ ಹೇಳಿದ್ರು. ತುಂಬಾ ಧನ್ಯವಾದಗಳಯ್ಯ, ನನಗೆ ಈ ಜ್ಯೂಸು ತುಂಬಾನೇ ಇಷ್ಟವಾಯಿತು ಹಾಗೆ ಅಂತ ಹೇಳಿ ಮದ್ವೆ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಆ ದಿನ ರಾತ್ರಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಸೀತಾರತ್ನಳ ಮನೆ ಅಂಗಳದಲ್ಲಿ ದೊಡ್ಡದಾದ ಮಾವಿನ ಮರ ಇತ್ತು. ಆ ಮರದಲ್ಲಿ ತುಂಬಾ ಮಾವಿನ ಹಣ್ಣುಗಳಿದ್ದವು. ಪ್ರತಿ ವರ್ಷ ಅವಳ ಅತ್ತೆ ಆ ಮಾವಿನ ಹಣ್ಣುಗಳನ್ನು ಕೊಯ್ದು ಪಟ್ನಕ್ಕೆ ತಗೊಂಡೋಗಿ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ಲು. ಆದರೆ ಆ ಗಾಳಿಗೆ ಮಾವಿನ ಕಾಯಿಗಳೆಲ್ಲ ಕೆಳಗೆ ಬಿದ್ದಿತ್ತು. ಪಾಪ ಸೀತಾರತ್ನ ಬೆಳಿಗ್ಗೆ ಎದ್ದು ನೋಡಿದಾಗ ಮಾವಿನ ಮರದಲ್ಲಿರುವ ಕಾಯಿಗಳೆಲ್ಲ ಕೆಳಗೆ ಬಿದ್ದಿತ್ತು. ಅದನ್ನು ನೋಡಿ ಸೀತಾರತ್ನ ಜೋರಾಗಿ ಕಿರ್ಚಿಕೊಂಡ್ಲು. ಆಗ ಎಲ್ಲರೂ ಅಲ್ಲಿಗೆ ಬಂದ್ರು. ಯಾಕತ್ತೆ ಅಷ್ಟೊಂದು ಚಿಂತೆ ಮಾಡಿ ಅಳ್ತಾ ಇದ್ದೀರಾ? ಇವಾಗ ಏನಾಯ್ತು ಅಂತ ಅಳ್ತಾ ಇದ್ದೀರಾ? ಮಾವಿನಕಾಯಿ ಬಿದ್ದೋಯ್ತು ಅಷ್ಟೇ ತಾನೇ, ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಮೊದ್ಲೇ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಹಾಗಿರುವಾಗ ನೀವು ಇಷ್ಟೊಂದು ಅಳ್ಬೇಕಾ ಹೇಳಿ? ಇಲ್ಲ ಕಣಮ್ಮ, ನಾನು ಪ್ರತಿ ವರ್ಷ ಈ ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿನ ತಗೊಂಡೋಗಿ ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತೀನಿ. ಆದ್ರೆ ಈ ವರ್ಷ ನೋಡ್ದ ಹೇಗಾಯ್ತು ಅಂತ. ಇವಾಗ ನಮ್ಮತ್ರ ಹಣ ಕೂಡ ಕಡಿಮೆ ಇದೆ. ಪ್ರತಿದಿನ ನನ್ನ ಆರೋಗ್ಯಕ್ಕೋಸ್ಕರ ಹಾಸ್ಪಿಟ್ಲಿಗೆ ತುಂಬಾ ಹಣ ಖರ್ಚು ಮಾಡ್ಬೇಕಾಗುತ್ತೆ. ನಮ್ಮ ಖರ್ಚಿಗೆ ಕೂಡ ಹಣ ಬೇಕಲ್ವಮ್ಮ, ಅದಕ್ಕೇನೆ ನಾನು ಇಷ್ಟು ಅಳ್ತಾ ಇದ್ದೀನಿ. ಅಳ್ಬೇಡಿ ಅತ್ತೆ, ಈ ಮಾವಿನಕಾಯಿನ ಉಪಯೋಗ ಪಡಿಸಿ ನಾನು ಒಂದು ರೆಸಿಪಿ ಮಾಡ್ತೀನಿ. ನೀವೇನು ಆಲೋಚನೆ ಮಾಡ್ಬೇಡಿ. ಇದನ್ನ ಬಕೆಟ್ ಒಳಗಾಕಿ ಮನೆಗೆ ತಗೊಂಡೋಗೋಣ. ಈ ಮಾವಿನಕಾಯಿನ ನೀನೇನಮ್ಮ ಮಾಡ್ತೀಯಾ? ಹೀಗೆ ಕೆಳಗೆ ಬಿದ್ದ ಮಾವಿನಕಾಯಿ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಕಣಮ್ಮ. ಅತ್ತೆ, ಎಷ್ಟೋ ದಿನಗಳಿಂದ ಜ್ಯೂಸ್ ವ್ಯಾಪಾರ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು. ನನ್ನ ಆಸೆ ಈ ಮೂಲಕ ಈಡೇರುತ್ತೆ. ಮಾವಿನಕಾಯಿ ಹೋಯ್ತು ಅಂತ ನಾನೇ ಆಲೋಚನೆ ಮಾಡ್ಕೊಂಡು ಅಳ್ತಾ ಇದ್ರೆ ನೀನೇನಮ್ಮ? ಏನೇನೋ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡು. ನಿನ್ಗೆ ಜ್ಯೂಸ್ ಮಾಡಕ್ಕೆ ಗೊತ್ತಾ? ಈ ಕಾಯಿಗಳನ್ನ ಇಟ್ಕೊಂಡು ನೀನ್ ಹೇಗಮ್ಮ ಜ್ಯೂಸ್ ಮಾಡ್ತೀಯಾ? ಅತ್ತೆ, ನಾವು ಈ ಹಸಿ ಮಾವಿನಕಾಯಿಗಳನ್ನ ಇಟ್ಟು ಆಂಪನ್ನ ಜ್ಯೂಸನ್ನು ಮಾಡ್ಬೋದು. ಏನ್ ಕಲ್ಪನಾ ಮಾತಾಡ್ತಿದೀಯಾ? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನೀನು ಮದುವೆಗೆ ಹೋಗಿ ಬಂದ ನಂತರ ಏನೇನೋ ಮಾತಾಡ್ತಿದ್ಯಾ ಕಣಮ್ಮ. ಈ ಹಸಿ ಮಾವಿನಕಾಯಿಯಿಂದ ಆಂಪನ್ನ ಜ್ಯೂಸ್ ಮಾಡ್ತೀಯಾ? ನಾನು ಇದ್ರ ಬಗ್ಗೆ ಕೇಳಲೇ ಇಲ್ಲ. ಏನಮ್ಮ ಮಾತಾಡ್ತಿದೀಯಾ? ಆಂಪನ್ನ ಜ್ಯೂಸು ಇಲ್ಲ, ಏನೂ ಇಲ್ಲ. ಈ ಮಾವಿನಕಾಯಿನ ಎತ್ಕೊಂಡೋಗಿ ಆ ಕಡೆ ಎಲ್ಲಾದ್ರೂ ಬಿಸಾಕಿ ಬಾ. ಅತ್ತೆ, ನೀವೇನೂ ಆಲೋಚನೆ ಮಾಡ್ಬೇಡಿ. ನಾನು ಮದುವೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಇದೇ ರೀತಿ ಹಸಿ ಮಾವಿನಕಾಯಿಯಿಂದ ಆಂಪನ್ನ ಜ್ಯೂಸ್ ಮಾಡಿದ್ರು. ಆ ಜ್ಯೂಸ್ ಮಾಡಿದ ವ್ಯಕ್ತಿಯ ಬಳಿ ಹೋಗಿ ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಎಲ್ಲ ವಿಚಾರಿಸ್ಕೊಂಡ್ ಬಂದೆ. ಅವರು ನನ್ಗೆ ಜ್ಯೂಸ್ನ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನೀವ್ ಏನ್ ಆಲೋಚನೆ ಮಾಡ್ಬೇಡಿ, ನಾನಿದ್ದೀನಿ. ಹೌದಾ? ಆ ಮದುವೆಯಲ್ಲಿ ಈ ಜ್ಯೂಸ್ ಮಾಡಿ ಕೊಟ್ರಾ? ಹೌದು, ಆ ಜ್ಯೂಸಿಗೆ ಏನೇನ್ ಹಾಕ್ತಾರೆ? ಸ್ವಲ್ಪ ಮಾವಿನಕಾಯಿ ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಕತ್ತರಿಸಿ ಆನಂತರ ಅದನ್ನು ಮಿಕ್ಸಿಗೆ ಹಾಕಿ ಹಸಿಮೆಣಸು, ಪೆಪ್ಪರು, ಉಪ್ಪು, ಪುದೀನ ಇದನ್ನೆಲ್ಲ ಹಾಕಿ ಆಡಿಸಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಆನಂತರ ಇದರಲ್ಲಿ ನೀರಾಕಿ ಪುನಃ ಒಂಚೂರು ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಹೊಡಿಬೇಕು. ಇದು ತಂಪಾಗಿ ಕುಡಿಯಲು ಸ್ವಲ್ಪ ಐಸ್ ಅಥವಾ ಮಡಿಕೆ ನೀರನ್ನು ಹಾಕಿದ್ರೆ ತುಂಬಾ ತಂಪಾಗಿ ತುಂಬಾ ರುಚಿಯಾಗಿ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅತ್ತೆ. ಹೌದಮ್ಮ ಸೊಸೆ, ಈ ಹಸಿ ಮಾವಿನಕಾಯಿಯಿಂದೆ ಇಷ್ಟು ದೊಡ್ಡ ರಹಸ್ಯ ಇದೆಯಾ? ಈ ರೀತಿ ಜ್ಯೂಸ್ನ ನಾ ಇದುವರೆಗೂ ಕುಡಿಲೇ ಇಲ್ಲ. ಸರಿ, ನೀನಾದ್ರೂ ಮಾಡ್ಕೊಡಮ್ಮ. ಹೀಗೆ ಅತ್ತೆ ಸೊಸೆ ಇಬ್ಬರು ಸೇರಿ ಮಾವಿನಕಾಯಿಯನ್ನು ತಗೊಂಬಂದು ಆಂಪನ್ನ ಜ್ಯೂಸ್ ಮಾಡಿದ್ರು.
ಹೀಗೆ ತಯಾರಿಸಿದ ಜ್ಯೂಸನ್ನು ಊರಿನ ನಡುವೆ ಮಾರಾಟ ಮಾಡಿದ್ರು. ಆಂಪನ್ನ ಜ್ಯೂಸು ಬೇಕಮ್ಮ, ಆಂಪನ್ನ ಜ್ಯೂಸು. ಈ ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದೇ ಆಗುತ್ತೆ, ದೇಹವನ್ನು ತುಂಬಾ ತಂಪಾಗಿ ಇರಿಸುತ್ತೆ. ಹೀಗೆ ಪ್ರಚಾರವನ್ನು ಮಾಡುತ್ತಾ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದ್ಲು. ಅಲ್ಲಿ ಇರುವ ಜನರೆಲ್ಲ ಏನೋ ಹೊಸದಾದ ರೀತಿಯ ಜ್ಯೂಸು ಅಂತ ಎಲ್ಲರೂ ಬಂದು ತಗೊಂಡ್ರು. ಈ ರೂಪದಲ್ಲಿ ಕಲ್ಪನಾ ಮಾವಿನ ಕಾಯಿಯನ್ನು ವ್ಯರ್ಥ ಮಾಡದೆ ಆಂಪನ್ನ ಜ್ಯೂಸ್ ಮಾಡಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದ್ಲು. ಬೇಸಿಗೆ ಕಾಲದ ರಜೆಯನ್ನು ಬಿಟ್ಟ ಕಾರಣ ರಾಮು ಸಂತೋಷದಿಂದ ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಆಗ ಅವನ ತಂದೆಯಾದ ಶೇಖರ್ ಬಂದು ಅವನನ್ನು ಹೊರಗಡೆ ಮಕ್ಕಳ ಜೊತೆ ಆಟ ಆಡಲು ಹೇಳಿದ. ಅವನಿಗೆ ಆಟ ಆಡಲು ಹೊರಗೆ ಯಾರೂ ಇಲ್ಲದ ಕಾರಣ ಅವನ ತಂದೆಯನ್ನೇ ಆಟಕ್ಕೆ ಕರೆದ. ಬೇಸಿಗೆ ಕಾಲದ ರಜೆ ಬಿಟ್ಟಿರುವುದರಿಂದ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಪ್ಪ. ಈ ಬೇಸಿಗೆ ಕಾಲದ ರಜೆಯಲ್ಲಿ ನಾನು ನನ್ನ ಗೆಳೆಯರ ಜೊತೆ ಸಂತೋಷದಿಂದ ಆಟಾಡ್ಬೋದು. ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ರಾಮು, ಸಣ್ಣ ಮಕ್ಕಳಿಗೆ ಬೇಸಿಗೆ ಕಾಲ ರಜೆ ಬಿಟ್ರೆ ತುಂಬಾನೇ ಸಂತೋಷವಾಗಿರ್ತಾರೆ. ಶಾಲೆಗೆ ಹೋಗೋದ್ ಬೇಡ, ಆಟಾಡೋಣ ಅಂತ ಆಲೋಚನೆ ಮಾಡ್ಕೊಂಡಿರ್ತಾರೆ. ಫ್ರೆಂಡ್ಸ್ ಜೊತೆ ಸೇರಿ ಚೆನ್ನಾಗಿ ಆಟಾಡ್ಬೋದು ಅಂತ ಅವರು ಇನ್ನಷ್ಟು ಸಂತೋಷವಾಗಿ ಇರ್ತಾರೆ. ನಾನು ಕೂಡ ಚಿಕ್ಕವನಿದ್ದಾಗ ಈ ಬೇಸಿಗೆ ರಜೆ ಅಂದ್ರೆ ನನಗೂ ಕೂಡ ತುಂಬಾನೇ ಇಷ್ಟ. ಆ ನೆನಪಿಗೋಸ್ಕರನೇ ಇವತ್ ನಾನು ನಿನ್ ಜೊತೆ ಆಟ ಆಡ್ತಾ ಇದ್ದೀನಿ. ನಿನ್ನ ಹಾಗೆ ಸಣ್ಣವನಾಗಿದ್ದಾಗ ನಾನು ಕೂಡ ಮಕ್ಕಳ ಜೊತೆ ಸೇರಿ ಆಟ ಆಡುವುದು, ಕೆರೆ ಹೊಲ ಅಂತ ಹೋಗಿ ಅಲ್ಲಲ್ಲಿರುವ ಹಣ್ಣುಗಳನ್ನು ಕಿತ್ತು ತಿನ್ನುವುದು ಸಂತೋಷವಾಗಿತ್ತು. ಅಪ್ಪ, ನೀವು ಸಣ್ಣ ವಯಸ್ಸಿನಲ್ಲಿ ನಮಗಿಂತ ಇನ್ನೂ ಚೆನ್ನಾಗಿ ಆಡ್ತಾ ಇದ್ರಿ ಅಂತ ಅಮ್ಮ ಕೂಡ ಹೇಳ್ತಾ ಇದ್ರು. ಹಾಗೇನೆ ಅಮ್ಮ ಕೂಡ ಚೆನ್ನಾಗಿ ಆಡ್ತಾ ಇದ್ರಂತೆ. ಆದ್ರೆ ಇವಾಗ ನಾವು ಆಟ ಆಡ್ತೀವಿ ಅಂದ್ರೆ ನಮ್ಮನ್ನ ಬೈತೀರಾ. ನಾವು ಸಣ್ಣ ವಯಸ್ಸಲ್ಲಿ ಆಟಾಡ್ಲಿಕ್ಕೆ ಹೋಗುವಾಗ ಕೂಡ ನಮ್ಮ ಮನೆ ಕೆಲಸವನ್ನು ಮಾಡಿ ಇಟ್ಟು ಹೋಗ್ತಾ ಇದ್ದೋ. ಹಾಗೇನೆ ಈ ಬಿಸಿಲು ಕಾಲದಲ್ಲಿ, ಮಳೆಕಾಲದಲ್ಲಿ ನಮ್ಮನ್ನು ನಾವೇ ರಕ್ಷಣೆ ಮಾಡುತ್ತಾ ಆಟವನ್ನು ಆಡ್ತಾ ಇದ್ದೋ. ಆದ್ರೆ ಇವಾಗ ಹಾಗಿದೆಯಾ? ಮೊದಲಿಕ್ಕಿಂತ ಇವಾಗ ಟೆಂಪ್ರೇಚರ್ ಕೂಡ ತುಂಬಾನೇ ಅಧಿಕವಾಗಿದೆ. ಅದಕ್ಕೇನೆ ತಂದೆ ತಾಯಿಯಾದ ನಾವು ಭಯದಿಂದ ನಿಮ್ಮನ್ನು ಬಿಸಿಲಲ್ಲಿ ಜಾಸ್ತಿ ಆಟ ಆಡಬೇಡಿ ಅಂತ ಹೇಳೋದು. ಹೌದಾ ಅಪ್ಪ? ಇವತ್ತು ಸಂಜೆನೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಆಟ ಆಡ್ಲಿಕ್ಕೆ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತು ಸಂಜೆ ನನ್ನ ಫ್ರೆಂಡ್ಸ್ ಬರುವಾಗ ನಾವೆಲ್ಲರೂ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅಪ್ಪ. ಈ ನಡುವೆ ಎಕ್ಸಾಮ್ ಇದ್ದ ಕಾರಣ ನೀವು ಕೂಡ ನನ್ನ ಎಲ್ಲೂ ಕರ್ಕೊಂಡು ಹೋಗ್ಲೇ ಇಲ್ಲಪ್ಪ. ಸರಿ, ಹಾಗಾದ್ರೆ ಸಂಜೆ ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡಿದ ನಂತರ ನಾನು ನಿನ್ನ ಹೊರಗಡೆ ಕರ್ಕೊಂಡೋಗ್ತೀನಿ. ಹಾಗೆ ಹೇಳಿ ಇಬ್ಬರು ಸುತ್ತಾಡ್ಕೊಂಡು ಮನೆಯೊಳಗೆ ಬಂದ್ರು. ಮನೆಯೊಳಗೆ ಇದ್ದ ತನ್ನ ತಾಯಿಯ ಬಳಿ ಎಲ್ಲ ವಿಚಾರವನ್ನು ಹೇಳಿದ ರಾಮು. ಅಮ್ಮ ಅಮ್ಮ ಅಪ್ಪ ಅವರು ಚಿಕ್ಕ ವಯಸ್ಸಲ್ಲಿ ಹೇಗೆ ಆಟ ಆಡ್ತಿದ್ರು ಅಂತ ನನ್ನ ಜೊತೆ ಹೇಳಿದ್ರು. ಅದು ಮಾತ್ರ ಅಲ್ಲ, ಸಂಜೆ ನನ್ನ ಕೂಡ ಹೊರಗಡೆ ಕರ್ಕೊಂಡೋಗ್ತಾರೆ. ಓಹೋ, ಹಾಗಾದ್ರೆ ತಂದೆ ಮಗ ಇಬ್ರು ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಹೊರಗಡೆ ಹೋಗಿ ಆಟಾಡಿ ಮತ್ತೆ ಪುನಃ ಹೊರಗೆ ಹೋಗುವ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀರಾ? ಹೀಗೆ ಎಲ್ಲರೂ ಸೇರಿ ಆ ಮಧ್ಯಾಹ್ನ ಒಟ್ಟಿಗೆ ಕೂತು ಊಟ ಮಾಡಿ ಬಿಸಿಲೆಲ್ಲ ಕಡಿಮೆ ಆದ ನಂತರ ಸಂಜೆ ಇಬ್ಬರು ಹೊರಗಡೆ ಬಂದ್ರು. ಅಪ್ಪ, ಅಲ್ಲಿ ನೋಡಿದ್ರ ಏನೋ ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ನನಗೂ ಕೂಡ ತೆಗೆದುಕೊಡ್ತೀರಾ? ಹೊರಗಿನ ಫುಡ್ ತಿಂದ್ರೆ ಹೊಟ್ಟೆ ಕೂಡ ಹಾಳಾಗುತ್ತೆ. ಪ್ಲೀಸ್ ಅಪ್ಪ, ನನಗೆ ತೆಗೆದುಕೊಡಲ್ವಾ? ನನ್ನ ಫ್ರೆಂಡ್ಸ್ ಎಲ್ಲರೂ ತಿಂತಾರೆ. ಅವರೆಲ್ಲರೂ ತಿಂದು ಈ ಸ್ಟ್ರೀಟ್ ಫುಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನಗೆ ನೀವು ತೆಗೆದುಕೊಡಲ್ವಾ? ಏನಪ್ಪ ಇಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಪ್ಲೀಸ್ ಅಪ್ಪ ತೆಗೆದುಕೊಡಿ. ಹೀಗೆ ರಾಮು ತುಂಬಾ ಹಠ ಮಾಡಿ ಕೇಳಿದ್ರಿಂದ ಶೇಖರ್ ಅವನಿಗೆ ಅದನ್ನು ತೆಗೆದುಕೊಟ್ಟು ಆ ನಂತರ ಅದನ್ನೆಲ್ಲ ತಿಂದು ಸಂಜೆ ಸಮಯ ಮುಗಿಸಿಕೊಂಡು ತಂದೆ ಮಗ ಮನೆಗೆ ಬಂದ್ರು. ಅಮ್ಮ, ಇವತ್ತು ತಂದೆ ಜೊತೆ ಹೊರಗಡೆ ಹೋಗಿದ್ದೆ ಅಲ್ವಾ, ನಾನು ಸ್ಟ್ರೀಟ್ ಫುಡ್ನ ತಿಂದೆ. ಆ ಫುಡ್ ತುಂಬಾ ರುಚಿಯಾಗಿತ್ತು. ಹೊರಗಡೆ ಎಲ್ಲ ಯಾಕೆ ತಿಂದಿದ್ದು? ನೀನು ಚಿಕ್ಕ ಹುಡುಗ ಅಲ್ವಾ, ಹೊಟ್ಟೆ ಏನಾದ್ರೂ ಹಾಳಾದ್ರೆ ಮತ್ತೆ ನಿನಗೆ ತಾನೇ ತುಂಬಾ ಕಷ್ಟ. ಹೊರಗಡೆ ಎಲ್ಲ ತಿನ್ಬಾರ್ದು. ಪರವಾಗಿಲ್ಲ ಅಂಜಲಿ, ನಾನು ಕೂಡ ಹೊರಗಡೆ ಎಲ್ಲ ನೋಡಿದೆ ಚೆನ್ನಾಗಿ ಮಾಡ್ತಾ ಇದ್ದಾರಾ ಅಂತ. ಆದ್ರೆ ಚೆನ್ನಾಗಿ ಮಾಡ್ತಾ ಇದ್ರು, ಅದರಿಂದನೇ ಮಗನಿಗೆ ತೆಗೆದುಕೊಟ್ಟೆ. ಫುಡ್ಡಲ್ಲಿ ಖಾರನ ಕಡಿಮೆ ಮಾಡಿಕೊಡಿ ಅಂತ ಹೇಳಿದೆ. ಅವರು ಕೂಡ ಹಾಗೇನೆ ಮಾಡಿಕೊಟ್ರು. ಅಮ್ಮ, ನೀವು ನನಗೋಸ್ಕರ ಈ ರೀತಿ ಮನೆಯಲ್ಲೇ ಸ್ಟ್ರೀಟ್ ಫುಡ್ನ ಮಾಡಿಕೊಡಿ ಅಮ್ಮ. ಪಾವ್ ಭಾಜಿ, ಗೋಬಿ ಮಂಚೂರಿ, ನೂಡಲ್ಸ್, ಬಜ್ಜಿ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ತಿಂತಾರೆ. ನೀವು ನನಗೆ ಮನೇಲಿ ಮಾಡಿಕೊಡಿ. ಹೌದು, ನೀನು ನಿನ್ನ ತಂದೆ ಜೊತೆ ಹೋಗಿ ಹೊರಗಡೆ ಚೆನ್ನಾಗಿ ತಿನ್ಕೊಂಬಂದು ಇವಾಗ ನನ್ನ ಮಾಡಿಕೊಡು ಅಂತ ತಲೆ ತಿಂತಾ ಇದ್ದೀಯಾ?
ನನಗೆ ಮನೆಯಲ್ಲಿ ಸಣ್ಣ ಪುಟ್ಟ ಅಡಿಗೆಯನ್ನು ಮಾತ್ರ ಮಾಡ್ಲಿಕ್ಕೆ ಗೊತ್ತು. ಹಾಗೆ ನಿನಗೆ ಬೇಕು ಅಂದ್ರೆ ಪುನಃ ನಿಮ್ಮ ತಂದೆ ಜೊತೆ ಹೋಗಿ ಹೊರಗಡೆ ತಿನ್ಕೊಂಬ, ನನ್ನಿಂದ ಮಾಡಕ್ಕಾಗಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿ ಅಂಜಲಿಯ ಅತ್ತೆ ಬಂದ್ರು. ನಮ್ಮ ಅಂಜಲಿ, ಯಾಕೆ ಅಷ್ಟೊಂದು ಕೋಪ ಪಡ್ತಿದ್ದೀಯಾ ಮೊಮ್ಮಗನ ಮೇಲೆ? ಏನಾಯ್ತು? ನೋಡಿ ಅತ್ತೆ, ಅವ್ರ ತಂದೆ ಜೊತೆ ಹೋಗಿ ಹೊರಗಡೆ ಏನೋ ಫುಡ್ನ ತಿನ್ಕೊಂಡ್ಬಂದಿದ್ದಾನೆ. ಇವಾಗ ಮನೆಗೆ ಬಂದ್ಮೇಲೆ ಅದೇ ಫುಡ್ ಮಾಡಿಕೊಡು ಅಂದ್ರೆ ನಾನೆಲ್ಲಿಂದ ಮಾಡಿಕೊಡೋದು? ನಿಮ್ಗೆ ಗೊತ್ತಲ್ವಾ ಅಂಥದ್ದೆಲ್ಲ ನಂಗೆ ಮಾಡಕ್ ಗೊತ್ತಿಲ್ಲ ಅಂತ. ಅದಕ್ಕೆ ಅಂತ ಹೊರಗಡೆ ಹೋಗಿ ತಿನ್ನು ಅಂತ ಹೇಳ್ತೀಯಮ್ಮ. ನಿನ್ಗೆ ಗೊತ್ತು ತಾನೆ ಹೊರಗಡೆ ಮಸಾಲ ತಿಂದ್ರೆ ಅವನಿಗೆ ಆಗಲ್ಲ ಅಂತ. ಆದ್ರೆ ಮನೆಯಲ್ಲೇ ಮಾಡ್ಕೊಡು. ಅವನಿಗೆ ಆಗಲ್ಲ ಎನ್ನುವ ವಿಚಾರ ನನಗೆ ಗೊತ್ತು, ಆದ್ರೆ ನನಗೆ ಅದೆಲ್ಲ ಮಾಡಕ್ ಗೊತ್ತಿಲ್ಲ ಅಂತ ನಿಮಗೂ ಗೊತ್ತಲ್ವತ್ತೆ. ನಿನಗೆ ಮಾಡಕ್ಕಾಗದಿದ್ರೆ ಪರವಾಗಿಲ್ಲಮ್ಮ, ನಮ್ಮ ಹೊಸ ಸೊಸೆ ಶೈಲು ಇದ್ದಾಳಲ್ವಾ, ಅವಳಿಗೆ ಗೊತ್ತು, ಅವಳ ಜೊತೆ ಹೇಳ್ತೀನಿ. ಹೊಸ ಸೊಸೆ ಜೊತೆ ಮಾತನಾಡಲು ಅತ್ತೆ ಅವಳ ರೂಮಿನ ಬಳಿ ಬಂದು, ಅಮ್ಮ ಶೈಲು, ಸ್ವಲ್ಪ ಈಚೆ ಬಾ ಅಮ್ಮ. ಹಾಗೆ ಕೇಳಿದ ತಕ್ಷಣ ಶೈಲು ಮನೆಯಿಂದ ಈಚೆ ಬಂದ್ಲು. ಏನತ್ತೆ, ಯಾಕತ್ತೆ ನನ್ನ ಕರೆದ್ರಿ? ಅದು ಏನೂ ಇಲ್ಲಮ್ಮ, ನಮ್ಮ ರಾಮು ಇದ್ದಾನೆಲ್ಲ, ಇವತ್ತು ರಜೆ ಇದ್ದ ಕಾರಣ ಅವನ ತಂದೆ ಜೊತೆ ಸೇರಿ ಹೊರಗಡೆ ಹೋಗಿದ್ದಾನೆ. ಅಲ್ಲಿ ಏನೋ ಹೊರಗಡೆ ತಿಂದಿದ್ದಾನೆ, ಅದೇ ಬೇಕು ಅಂತ ಅವ್ರ ತಾಯಿ ಜೊತೆ ಮಾಡ್ಕೊಡು ಅಂತ ಹಠ ಮಾಡ್ತಿದ್ದಾನೆ. ಆದ್ರೆ ಅವ್ರ ಅಮ್ಮನಿಗೆ ಮಾಡಕ್ ಗೊತ್ತಿಲ್ಲ. ನಿಂಗೆ ಗೊತ್ತಿದ್ರೆ ಮಾಡ್ಕೊಡಮ್ಮ. ಅತ್ತೆ, ನನಗೂ ಕೂಡ ಆ ರೀತಿ ಫುಡ್ನ ಮಾಡಕ್ ಗೊತ್ತಿಲ್ಲ ಅತ್ತೆ. ನಾನು ಹೊರಗಡೆ ತಿಂದು ನೋಡಿದ್ದೀನಿ ಅಷ್ಟೇ. ಆದ್ರೆ ರಾಮು ತಿಂತಾನೆ ಅಂತ ಆದ್ರೆ ಹೇಗಾದ್ರೂ ಪ್ರಯತ್ನ ಪಟ್ಟು ಮಾಡಿಕೊಡ್ತೀನಿ. ನಿನಗೆ ಹೇಗೆ ಬರುತ್ತೋ ಹಾಗೆ ಮಾಡಿಕೊಡಮ್ಮ. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ಅವನ ಚಿಕ್ಕಮ್ಮ ರೋಡಲ್ಲಿ ಸ್ಟ್ರೀಟ್ ಫುಡ್ ಆದ ನೂಡಲ್ಸ್ ಹೇಗೆ ಮಾಡ್ತಾರೆ ಅಂತ ನೋಡಿ ಅದನ್ನು ರಾಮುವಿಗೆ ಮಾಡಿಕೊಟ್ಲು. ರಾಮು, ನಿನಗೋಸ್ಕರ ಬಿಸಿ ಬಿಸಿಯಾದ ಚಿಕನ್ ನೂಡಲ್ಸ್ನ ಮಾಡಿದ್ದೀನಿ, ಕೈಕಾಲು ತೊಳ್ಕೊಂಡು ಬಂದು ತಿನ್ನು. ಥ್ಯಾಂಕ್ಸ್ ಚಿಕ್ಕಮ್ಮ. ಮನೆಯೊಳಗೆ ಬಂದ ತಕ್ಷಣ ವಾಸನೆ ಘಮ ಘಮ ಅಂತ ಬರ್ತಾ ಇತ್ತು. ಸರಿ, ಕೈಕಾಲು ಮುಖ ತೊಳ್ಕೊಂಡು ಬಂದು ತಿಂತೀನಿ. ಶೈಲು, ಇದೆಲ್ಲ ನಿನಗೆ ಮಾಡ್ಲಿಕ್ಕೆ ಗೊತ್ತಾ? ನನಗೆ ಮಾಡಕ್ಕೆ ಗೊತ್ತಾಗದೆ ತಂದೆ ಜೊತೆ ಹೋಗಿ ಹೊರಗಡೆ ತಿನ್ನು ಅಂತ ಹೇಳಿದೆ. ವಾಸನೆ ಮನೆ ತುಂಬಾ ಹಬ್ಕೊಂಡಿದೆ. ಹೀಗೆ ಎಲ್ಲರೂ ಶೈಲು ಮಾಡಿದ ನೂಡಲ್ಸ್ ಅನ್ನು ತಿಂದ್ರು. ತುಂಬಾ ಚೆನ್ನಾಗಿದ್ದ ಕಾರಣ ಎಲ್ಲರೂ ಅವಳನ್ನ ಹೊಗಳ್ತಾ ಇದ್ರು. ಚಿಕ್ಕಮ್ಮ, ನಾಳೆ ನನಗೆ ವೆಜ್ ಮಂಚೂರಿಯನ್ ಮಾಡಿ ಕೊಡ್ತೀರಾ? ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತೀನಿ. ನೀವೆಲ್ಲ ಹೊರಗಡೆ ಹೋಗಿ ತಿಂತೀರಲ್ವಾ? ನನ್ನ ಚಿಕ್ಕಮ್ಮ ನನಗೋಸ್ಕರ ಮನೆಯಲ್ಲೇ ಮಾಡಿಕೊಡ್ತಾರೆ. ಹೊರಗಡೆ ತಿನ್ನುವುದಕ್ಕಿಂತ ಮನೆಯಲ್ಲಿ ತುಂಬ ಟೇಸ್ಟ್ ಆಗಿದೆ ಅಂತ. ಸರಿ ರಾಮು, ನಾಳೆ ನಾನು ನಿನಗೆ ವೆಜ್ ಮಂಚೂರಿಯನ್ ಮಾಡಿಕೊಡ್ತೀನಿ. ಹಾಗೆ ಹೇಳಿ ಶೈಲಿ ಅದನ್ನು ಮಾಡಿಕೊಟ್ಲು. ಹೀಗೆ ರಾಮು ಕೂಡ ತುಂಬಾನೇ ಸಂತೋಷಪಟ್ಟ. ಹೀಗೆ ಶೈಲು ಪ್ರತಿದಿನ ಏನಾದ್ರೂ ಹೊರಗಿನ ಫುಡ್ಡನ್ನು ಮನೆಯಲ್ಲಿ ಮಾಡಿಕೊಡ್ತಿದ್ಲು. ಎಲ್ಲರೂ ತುಂಬಾ ಸಂತೋಷದಿಂದ ಕೂಡ ತಿಂದ್ರು. ಹೀಗೆ ಬಿಸಿಲು ಕಾಲದಲ್ಲಿ ಒಂದು ಕಡೆ ಮಾವಿನ ಹಣ್ಣಿನ ಉಷ್ಣ, ಇನ್ನೊಂದು ಕಡೆ ಹೊರಗಿನ ಫಾಸ್ಟ್ ಫುಡ್ ಅನ್ನು ತಿನ್ನುವುದರಿಂದ ಅವನಿಗೆ ಅನಾರೋಗ್ಯ ಹಾಳಾಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಡಾಕ್ಟರ್ ರಾಮುವನ್ನು ಚೆಕ್ ಮಾಡಿ ಹೊರಗೆ ಬಂದ್ರು. ಡಾಕ್ಟರ್, ಮಗನಿಗೆ ಹೇಗಿದೆ? ಇವಾಗ ಪರವಾಗಿಲ್ವಾ? ಮಕ್ಕಳಿಗೆ ಈ ಬಿಸಿಲು ಕಾಲದಲ್ಲಿ ಒಂದು ಕಡೆ ಮಾವಿನ ಹಣ್ಣು, ಇನ್ನೊಂದು ಕಡೆ ಫಾಸ್ಟ್ ಫುಡ್ ಐಟಮ್ಗಳು, ಇದೆಲ್ಲ ತಿಂದು ತಿಂದು ಮಕ್ಕಳಿಗೆ ಉಷ್ಣ ಜಾಸ್ತಿ ಆಗುತ್ತೆ ಅಂತ ನೀವು ಸ್ವಲ್ಪ ಕೂಡ ಆಲೋಚನೆ ಮಾಡಿಲ್ವಾ? ನಿಮ್ಮ ಹಾಗೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಮಕ್ಕಳು ಅಂದರೆ ಹಠ ಮಾಡ್ತಾನೆ ಇರ್ತಾರೆ. ಆದರೆ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿಕೊಟ್ಟು ಸರಿಪಡಿಸ್ಬೇಕಲ್ವಾ? ಇವಾಗ ನೋಡಿ, ಅವನಿಗೆ ಉಷ್ಣ ತುಂಬಾ ಜಾಸ್ತಿ ಆಗಿದೆ. ಅವನ್ನ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕು. ಅವನಿಗೆ ಸಂಪೂರ್ಣ ಗುಣ ಆದ್ಮೇಲೆ ನೀವು ಮನೆ ಕರ್ಕೊಂಡೋಗೋದು. ಶೇಖರಿಗೆ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ರಾಮು ಪೂರ್ತಿಯಾಗಿ ಗುಣವಾದ ನಂತರ ಅವನನ್ನು ಕರೆದುಕೊಂಡು ಮನೆಗೆ ಬಂದ. ಇಂದಿನಿಂದ ರಾಮುನ ಹೊರಗಡೆ ಕಳಿಸ್ಬೇಡಿ, ಮನೆಯಲ್ಲೇ ತಂಪಾದ ವಸ್ತುಗಳನ್ನು ಮಾಡಿಕೊಡಿ ಸಾಕು. ನೀವು ಮಾಡಿದ ಕೆಲಸದಿಂದ ಏನಾಯ್ತು ಅಂತ ಗೊತ್ತಾಯ್ತಾ? 1 ವಾರಗಳ ಕಾಲ ತುಂಬ ಚೆನ್ನಾಗಿ ಇವನ್ನ ನೋಡ್ಕೊಳ್ಳಿ. ಅವನು ಚೆನ್ನಾಗಿದ್ರೆ ಸಂಜೆ ಸಮಯದಲ್ಲಿ ಹೊರಗಡೆ ಆಟಾಡ್ಲಿಕ್ಕೆ ಕಳಿಸಿ. ಸರಿ ರೀ, ಇನ್ಮುಂದೆ ಅವನಿಗೆ ಕೊಡುವಂಥ ಆಹಾರ ಪದಾರ್ಥದಲ್ಲಿ ಖಾರನ ಕಡಿಮೆ ಮಾಡ್ತೀನಿ. ಹೊರಗಡೆ ಕೂಡ ಬಿಸಿಲಲ್ಲಿ ಆಟಾಡೋಕ್ಕೆ ಕಳಿಸೋದಿಲ್ಲ. ನಾನು ಅವನಿಗೆ ಏನು ಮಾಡಿಕೊಡೋದು ಬೇಡ ಅಂತ ಹೇಳೋದಿಲ್ಲ, ಆದರೆ ಪ್ರತಿದಿನ ಸ್ಟ್ರೀಟ್ ಫುಡ್ನ ಅವನಿಗೆ ಮಾಡಿಕೊಡ್ಬೇಡಿ. ದಿನ ಬಿಟ್ಟು ದಿನ ಅವನಿಗೆ ಮಾಡಿಕೊಟ್ರೆ ಈ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ. ಪ್ರತಿದಿನ ಅವನು ಕೇಳಿದೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಹೀಗೆ ಸ್ವಲ್ಪ ದಿನಗಳ ನಂತರ ರಾಮು ಗುಣ ಆದ ನಂತರ ಶೈಲು ವಾರಕ್ಕೆ ಒಮ್ಮೆ ಫಾಸ್ಟ್ ಫುಡ್ ಐಟಮ್ನ ಮನೆಯಲ್ಲಿ ಮಾಡಿಕೊಡ್ತಿದ್ರು. ಹೀಗೆ ಎಲ್ಲರ ಆರೋಗ್ಯವನ್ನು ನೋಡಿಕೊಂಡು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ರು.